ಪತ್ರವನ್ನ ಓದೋಣವಾ? ಗುರುಜಿ, ಈ ಪತ್ರವನ್ನ ನಳಿನಾ ಅವರು ಬರೀತಿದ್ದಾರೆ ಮೂಳೂರಿನಿಂದ. ಅವರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸುಮಾರು 7 ಪ್ರಶ್ನೆ ಕೇಳಿದ್ದಾರೆ ಗುರುಜಿ. ಅದು ಎಲ್ಲರಿಗೂ ಅನ್ವಯಿಸುವಂತಹ ಪ್ರಶ್ನೆ. ಮೊದಲಿಗೆ ಹೇಳ್ತಿದ್ದಾರೆ, ಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ. ಅವರ ಮೊದಲನೇ ಪ್ರಶ್ನೆ ಹೀಗಿದೆ ಗುರುಜಿ: ನಾವು ಗಣಪತಿ ಭಕ್ತರು, ಹಾಗೆ ಶನೈಶ್ಚರನ ಭಕ್ತರು ಕೂಡ ಹೌದು. ನೀವು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀರಾ ಶನೈಶ್ಚರನಿಗೆ ಎಳ್ಳು ಇಷ್ಟ, ಆದ್ರೆ ಎಳ್ಳಿನ ದೀಪ ಹತ್ತಿಸಬಾರ್ದು ಅಂತ. ಹಾಗಾಗಿ ಎಳ್ಳೆಣ್ಣೆ ಬಿಟ್ಟು ನಾವ್ ಇನ್ನೇನು ಕೊಡಬಹುದು ಗುರುಜಿ ಅಂತ ಕೇಳ್ತಿದ್ದಾರೆ. ಬೇರೆ ಎಣ್ಣೆ ಯಾವ್ದು ಕೊಡಬಹುದು ಅನ್ನೋ ಪ್ರಶ್ನೆ. ನಳಿನ, ನೋಡಮ್ಮ, ನೀವೇನ್ ಮಾಡ್ಬೋದು ಅಂದ್ರೆ, ಶನೈಶ್ಚರನಿಗೆ ಒಂದು ತಿಂಗಳಲ್ಲಿ ಒಂದು ಸಲ ಒಂದು ಪೌರ್ಣಮಿ ಅಮಾವಾಸ್ಯೆ ಬರುತ್ತೆ. ಪೌರ್ಣಮಿ ಅಮಾವಾಸ್ಯೆ ಬಂದಾಗ ತಾನು ಸೂರ್ಯನಿಂದ ದೂರ ಆದಾಗ, 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್, ಪ್ರತಿದಿನ ರಾತ್ರಿ ಬೆಳಕಾಗತ್ತೆ. ಆದರೆ ಅಮಾವಾಸ್ಯೆಯಿಂದ ಪೌರ್ಣಮಿಗೆ ಹೋಗ್ತೀವಿ. ಆದರೆ ಪೌರ್ಣಮಿಯಿಂದ ಅಮಾವಾಸ್ಯೆ ಕಡೆ, ಕತ್ಲ ಕಡೆ ಬರ್ತಾ ಇದ್ದಾಗ ಶನಿಗೆ ಪ್ರಭಾವ ಜಾಸ್ತಿ. ಆ ಶನಿವಾರಗಳೇನಾದರೂ ಸಿಕ್ಕಿದ್ರೆ ಅವನಿಗೆ ತೈಲಭ್ಯಂಜನ ಕೊಡ್ಬೋದು. ತೈಲಭ್ಯಂಜನ ಏನಕ್ಕೆ ಅಂದರೆ, ನಿಮ್ಮಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ನೋವಿರುತ್ತೆ, ಕೈಕಾಲು ನೋವು ಅಥವಾ ದೇಹದ ಯಾವುದೇ ಒಂದು ಭಾಗದ ಮೂಳೆ ನೋವುಗಳು ಅಥವಾ ತಲೆ ಭಾಗ ಸಿಕ್ಕಾಪಟ್ಟೆ ಮೆದುಳು ನೋವು, ಈ ಥರದ್ದಿರುತ್ತೆ. ಇಂಥ ಒಂದು ನೋವುಗಳಿಗೆ ಈ ಎಣ್ಣೆನ ಏನು ಮಾಡಬೇಕು, ಅವರ ಕೈಯಲ್ಲಿ ಯಾರಿಗೆ ಆ ನೋವುಗಳಿರುತ್ತೋ ಅವ್ರ ಕೈಯಲ್ಲಿ ಸ್ಮರಣೆ ಮಾಡಿಕೊಂಡು ಅದನ್ನು ಶನೈಶ್ಚರನಿಗೆ ಸಂಕಲ್ಪ ಮಾಡಿ ಕೊಡಬೇಕು. ಶನೈಶ್ಚರನಿಗೆ ಸಂಕಲ್ಪ ಮಾಡಿಕೊಟ್ಟಿರ್ತಕ್ಕಂಥ ಎಣ್ಣೆ ಏನಿದೆ, ಆ ಎಣ್ಣೆನ ನೀವು ಅಕಸ್ಮಾತ್ ಅವ್ರಿಗೆ ನಿವಾಳಿಸ್ಕೊಡ್ಬಾರ್ದು. ಹೇಳಿದ್ದೀನಿ, ಶನೈಶ್ಚರನಿಗೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕನ ಮಾಡಿದ ಮೇಲೆ ಅಭಿಷೇಕ ಮಾಡಿರೋ ತೈಲನ್ನ ಒಂದು ಡಬ್ಬಿಗೋ ಅಥವಾ ಒಂದು ಬಾಟ್ಲಿಗೋ ಸೀಸಕ್ಕೋ ಹಾಕ್ಕೊಂಡು ವಾಪಸ್ ಇಸ್ಕೊಂಡ ಮೇಲೆ ತಲೆಯ ಮೇಲೆ ಎಣ್ಣೆ ಇಟ್ಟು ಯಾರಿಗೆ ನೋವಿರುತ್ತೋ ಅವ್ರಿಗೆ ಸ್ನಾನ ಮಾಡಿಸಿ. ಹೇಗೆ ಬಿಟ್ಟು ಹೋಗ್ತಾನೆ ಅಂದರೆ, ಅವನಿಗೆ ಸ್ನಾನ ಮಾಡಿಸಿದ ಮೇಲೆ ಇವನಿಗೆ ಹಾಕಿದ್ರೆ ಅವ್ನು ಸಂತೃಪ್ತಿ ಅಂತ, ಅವನು ಸ್ವಲ್ಪ ಆಹಾ ತುಂಬ ಸಂತೋಷ ಅಂತಾನೆ ಆ ಎಳ್ಳೆಣ್ಣೆ ಹಚ್ಚಿದಾಗ. ಆಗ ಆ ಎಣ್ಣೆಯನ್ನು ಇವರು ಸ್ನಾನವನ್ನು ಮಾಡೋ ಕಮ್ಮಿಗೆ ಮೊದಲು ತಲೆಗೆ ಹಚ್ಕೊಂಡು ಸ್ನಾನ ಮಾಡಬೇಕು. ಆಮೇಲೆ ಎಲ್ಲಿ ನೋವಿರುತ್ತೋ ಆ ನೋವನ್ನ ಹಾಗೇ ಹೀಗೆ ನೀವಬೇಕು. ನೀವು ಬೇಕಾದರೆ ಹೇಳಿದ್ದೀನಿ, ಯಾವತ್ತು ದೇವ್ರಿಗೆ ಹಚ್ಚಿರೋ ಎಣ್ಣೆಗಳನ್ನ ಯಾವತ್ತು ಮೈಗೆ ನೀವಿದಾಗ ಮೇಲ್ಭಾಗದಲ್ಲಿ ಹಿಂದ ಕೆಳಭಾಗಕ್ಕೆ ಬರಬೇಕಷ್ಟೇ, ಕೆಳಗಿನ ತಿರುಗಿ ಹೀಗೆ ಎರಡೂ ಕಡೆ ಉಜ್ಜಬಾರ್ದು. ಒಂದೇ ಸರಿ ನೀವು ಬೇಕು. ಹಾಗೆ ಒಂದು ಸಲ ಮಾತ್ರ ನೀವು ಬೇಕು. ಅದು ಎಲ್ಲೆಲ್ಲಿ ನೋವಿದೆಯೋ ಸುಮ್ಮನೆ ಹಾಗೆ ನೀವು ಶಾಸ್ತ್ರಕ್ಕೆ ಸ್ನಾನವನ್ನು ಮರುದಿವಸ ಮಾಡಿಸ್ಬೇಕು. ಹಿಂದಿನ ದಿವಸ ಸ್ನಾನ ಆಗ ಮೊದಲು ಎಣ್ಣೆ ಹಚ್ಚಬೇಕು, ಮರುದಿವಸ ಸ್ನಾನ ಮಾಡಿಸ್ಬೇಕು. ಎಣ್ಣೆನ ಕೊಡ್ಬೋದು. ಅವನಿಗೆ ಕಪ್ಪು ವಸ್ತ್ರಗಳು ಏನಿದೆ ದಾನವನ್ನಾಗಿ ಅವನ ಹತ್ರ ಇಟ್ಟು ಪೂಜೆ ಮಾಡಿಸಿ, ಯಾರಾದರೂ ಭಿಕ್ಷದವ್ರಿಗೆ, ಅಂಗವಿಕಲರಿಗೆ, ಕುಷ್ಠರೋಗರಿಗೆ, ಇಂಥವರಿಗೆ ಆ ಪರಿಪೂರ್ಣವಾಗಿರ್ತಕ್ಕಂಥ ವಸ್ತ್ರವನ್ನು, ಕಪ್ಪು ಬಟ್ಟೆಗಳನ್ನ ದಾನ ಮಾಡ್ತಕ್ಕಂಥದ್ದು. ಬಡವರಿಗೆ ಕಂಬಳಿ, ಆ ಕಂಬಳಿ ಅಂದರೆ ರತ್ನ ಕಂಬಳಿ, ದೇಹ ಹೊಚ್ಕೊಂತೀವಿ, ಕಪ್ಪು ಕಂಬಳಿ ಇರುತ್ತೆ. ಯಾರಾದರೂ ಅನಾಥರಾಗಿರ್ತಾರೆ ಅಥವಾ ಯಾರೂ ಇಲ್ಲದೆ ಇರ್ತಕ್ಕಂಥವ್ರು, ಎಲ್ಲೋ ಭಿಕ್ಷದವ್ರು ಬಿದ್ದಿರ್ತಾರೆ ಅನ್ನೋರ್ಗಿರ್ತಾರೆ, ಅಥವಾ ತಂದೆ ತಾಯಿಂದ್ರೆ ಇಲ್ಲದೆ ಇರ್ತಕ್ಕಂಥ ಅನಾಥರು ಇರ್ತಾರೆ, ಅಥವಾ ವೃದ್ಧ ವಯಸ್ಸದಲ್ಲಿ ಯಾರೂ ಗತಿ ಇಲ್ಲ ಎಲ್ಲೋ ಇರ್ತಾರೆ, ಅವರುಗಳಿಗೆ ಆ ಕಂಬಳಿಯನ್ನು ಶನೈಶ್ಚರನ ಮುಟ್ಟಿ ಪೂಜೆ ಮಾಡಿಸಿ ಆಮೇಲೆ ನೀವು ಕೊಟ್ಟರೆ ಕಂಬಳಿ ದಾನವನ್ನು ಮಾಡ್ಬೋದು. ಹೀಗೆ ಆ ರೀತಿಯಾದ ಶನೈಶ್ಚರನಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಯಾಗಿ ಅವರಿಗೆ ದಾನ ಮಾಡ್ಬೋದು. ಶನೈಶ್ಚರನಿಗೆ ಇನ್ನೊಂದೇನು ವಿಶೇಷ ಅಂದರೆ, ಯಾವ ಕಾಲಕ್ಕೂ ಅವನಿಗೆ ವಸ್ತ್ರಗಳ ಇಷ್ಟವೇ ಇರಲ್ಲ. ಅವನಿಗೆ ಯಾವ ಕಾಲಕ್ಕೂ ಎಳ್ಳನ್ನು ಸುಡಬಾರ್ದು ಅಂತೀವಿ. ಆದರೆ ಎಳ್ಳು ನೈವೇದ್ಯವನ್ನು ಮಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಎಳ್ಳುಂಡೆಯನ್ನು ಮಾಡಿಸಿ ನೈವೇದ್ಯವಕ್ಕೆ ಅವನಿಗೆ ಮಾಡಿಸಿದಾಗ ಬಹಳ ಮುಖ್ಯವಾಗಿ ಬಹಳ ಇಷ್ಟವಾಗುತ್ತೆ. ಎಳ್ಳುಂಡೆನೇ ಮಾಡಿಸ್ಬೇಕು. ಆ ಎಳ್ಳುಂಡೆ ಮಾಡಿಸಿ ನೀವು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕೊಟ್ಟಾಗ, ಹಂಚಿದಾಗ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಬರುತ್ತೆ. ಎಲ್ಲಾದರೂ ಅಕಸ್ಮಾತ್ ನೋಡೆ ಮಧ್ಯದಲ್ಲಿ ಫೇಲ್ ಆಗ್ಬಿಟ್ಟ ಒಂದು ಸಬ್ಜೆಕ್ಟು ಅಂತಿರತ್ರ, ಅಂಥದ್ದೆಲ್ಲ ದೂರ ಆಗುತ್ತೆ. ದೋಷಗಳು ಶನಿಯಿಂದಾನೇ ವಿದ್ಯೆ ಹಾಳಾಗೋದು ಅಂತ ಹೇಳ್ತೀವಿ, ಅಂಥದ್ದೆಲ್ಲ ದೂರ ಆಗುತ್ತೆ. ಅಕಸ್ಮಾತ್ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಅಯ್ಯೋ ಅವ್ನು ಫಾರಿನ್ಗೆ ಹೋಗೋ ಚಾನ್ಸ್ ಬಂತು, ಫಸ್ಟ್ ಕ್ಲಾಸಾಗಿ ಮಿಸ್ ಆಗೋಯ್ತಲ್ಲ ಅಂತೀವಲ್ಲ, ಅಂಥದ್ದಲ್ಲೇ ಆ ಎಳ್ಳುಂಡೆಯನ್ನು ನೈವೇದ್ಯ ಮಾಡಿಸಿ ಕೊಟ್ಟಾಗ ಭಾಳ ಸಂತೋಷ ಪಡ್ತಾರೆ ಈ ಶನೈಶ್ಚರ ಮುಖಾಂತರವಾಗಿ. ಗುರುಜಿ, ನಳಿನಾ ಅವರ 2ನೇ ಪ್ರಶ್ನೆ ಹೀಗಿದೆ. ಇದು ಬಹಳಷ್ಟು ಸರಿ ಚರ್ಚೆಗೆ ಬಂದಿದೆ ಗುರುಜಿ. ಈ ಪ್ರಶ್ನೆ ಬಹಳಷ್ಟು ಜನರ ಒಂದು ಪ್ರಶ್ನೆ ಇದು. ತಿರುಪತಿಗೆ ಅದು ಯಾಕೋ ಗೊತ್ತಿಲ್ಲ, ಮದುವೆ ಆಗ್ಲಿಲ್ಲ ಅಂದ್ರೆ ಅಥವಾ ಮಕ್ಕಳಾಗ್ಲಿಲ್ಲ ಅಂದ್ರೆ ತಾಳಿ ಸರಾನೇ ಕೊಟ್ಬಿಡ್ತೀವಿ, ಹಾಕೊಂಡಿರೋ ತಾಳಿ ಸರ ಕೊಡ್ತೀವಿ ಅಂತ ಬಹಳಷ್ಟು ಜನ ಹರಕೆ ಹೊತ್ತಿರ್ತಾರೆ. ನೀವು ಇತ್ತೀಚೆಗೆ ಹೇಳ್ತಿದ್ದೀರಾ ಹೊರಬಾರ್ದು ಅಂತಹ ಹರಕೆನ ಅಂತ. ಆದ್ರೆ ನಾವೇನಾದ್ರು ಹೊತ್ತಾಗ್ಬಿಟ್ಟಿದ್ರೆ ಇಂತಹ ಹರಕೆ ಹೇಗ್ ತೀರ್ಸೋದು, ಅದಕ್ಕೆ ಏನಾದ್ರೂ ಬೇರೆ ಪರಿಹಾರ ಇದೆಯಾ ಅಂತ ಕೇಳ್ತೀರ ನಳಿನಾ. ನೋಡಮ್ಮ ನಳಿನಾ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನೀವು ಅಂತಲ್ಲ ಎಷ್ಟೋ ಜನ ಹುಚ್ಚರಿದ್ದಾರೆ ಈ ಇಡೀ ಪ್ರಪಂಚಾದ್ಯಂತ, ಅವ್ರ ಪರವಾಗಿ ನೀವು ಕೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಯಾಕೆ ಗೊತ್ತಾ, ಯಾರಾದರೂ ಮಾಂಗಲ್ಯನ ಉಂಡಿಗೆ ಹಾಕ್ತಾರ, ಗಂಡನ ಹಾಕಿದಾಗೆ, ಬೆಟ್ಟದಿಂದ ತಾನೇ ಹೆಂಡತಿ ಗಂಡನ ತಳ್ದ ಹಾಗೆ. ಇದಕ್ಕೂ ಅದಕ್ಕೂ ಒಂದೇ ಅರ್ಥ, ಒಂದೇ ಸಮ. ತಿಳ್ಕೊಳ್ಳಿ. ಯಾವನೋ ಹೇಳ್ತಾನೆ ಕಿತ್ತೋದವನು, ತಲೆ ಮಾಸದವನು ಅರ್ಥ ಆಗಲ್ಲ. ಏನು ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ಯಾವ ಕಾಲಕ್ಕೂ ಮಾಂಗಲ್ಯಗಳನ್ನ ಹೆಣ್ಣು ಮಕ್ಕಳು ಕಟ್ಕೊಳ್ಳೋದು ಒಂದು ಸಲ ಅಷ್ಟೇ. ಅಕಸ್ಮಾತ್ ಎಲ್ಲಾದರೂ ಚೈನ್ ಏನಾದರೂ ಕಿತ್ತೋಯ್ತು, ಕಟ್ಟಾಯಿತು ಅಂದಾಗ ಏನು ಮಾಡಬೇಕು ಗೊತ್ತಾ, ಗಂಡನ ಹತ್ರ ಯಾವುದಾದ್ರೂ ಒಂದು ಮಂಗಳವಾರ ದಿವಸನೋ
ಶುಕ್ರವಾರ ದಿವಸನೋ ಅವನ ಹತ್ರ ಮತ್ತೆ ಮರುಮಾಂಗಲ್ಯ ಧಾರಣೆಯನ್ನು ಮಾಡ್ಕೋಬೇಕು. ಹೇಗೆ? ಅರಿಶಿಣದ ಕೊಂಬನ್ನ ಅರಿಶಿಣದ ದಾರದಲ್ಲಿ ಕಟ್ಟಿಸ್ಕೊಂಡು ಆಮೇಲೆ ಈ ಚೈನ್ ತೆಗೆದು ರಿಪೇರಿಗೆ ಕೊಡಬೇಕು. ಅದಾದ ಮೇಲೆ ಮತ್ತೆ ತಿರುಗಿ ಹಾಕೊಂಡ್ಬಿಡ್ಬೇಕೆ ಹೊರತು ಗಂಡನ ಕೈಯಲ್ಲೇ ಹಾಕ್ಸ್ಕೋಬೇಕೆ. ಅದು ದೇವ್ರ ಹತ್ರನೇ, ದೇವ್ರ ಮುಂದೆನೇ ಹಾಕೋಬೇಕು, ದೇವ್ರ ಮುಂದೆನೇ ತೆಗಿಬೇಕು. ಪೂರ್ವಾಭಿಮುಖಕ್ಕೆ ಹೆಂಡತಿ ನಿಂತ್ಕೋಬೇಕು, ಪಶ್ಚಿಮಾಭಿಮುಖಕ್ಕೆ ಅವ್ನು ನಿಂತ್ಕೋಬೇಕು. ಯಾರೋ ಗಂಡ ಆದವನು. ಯಾಕೆಂದ್ರೆ ಪಶ್ಚಿಮಕ್ಕೆ ಅವನು ನಿಂತ್ಕೊಂಡ್ರೆ ಋಣ ತೀರಿಸ್ತಾ ಇದ್ದೀನಿ. ಶನೇಶ್ವರನಿಗೆ ಅವನು ಸಾಕ್ಷಾತ್ತು ಮುಂದೆ ನಿಂತಿರ್ತಾನೆ, ಕರ್ಮ ದೇವತೆ ಅಲ್ವಾ. ಈ ಕರ್ಮಗಳನ್ನ ಕಳಿಯಕ್ಕೆ ಶನೇಶ್ವರ ನೋಡ್ತಾ ಇರ್ತಾನೆ. ಹೌದು, ಸಾಕ್ಷಿ ರೂಪ ಮಾಡಿದ್ಯಾ ಅಂತ. ಒಂದು ಸಲ ಕಟ್ಟಿದ ತಾಳೆ ಯಾವ ಕಾಲಕ್ಕೂ ಆವಾಗ ತೆಗಿಯೋದು, ಬಿಚ್ಚೋದು. ಅದಕ್ಕೆ ಕೇಳ್ತೀನಿ, ಎಷ್ಟೋ ಜನ ಸಂಸಾರಸ್ಥರಾಗಿರ್ತಕ್ಕಂಥ ಗಂಡ ಹೆಂಡತಿರ ಬಾಂಧವ್ಯದಲ್ಲಿ ಮಾಂಗಲ್ಯ ಸೈನ್ ಕೂಡ ರಾತ್ರಿ ಹೊತ್ತು ತೆಗಿಬಾರ್ದು ಅಂತ ಹೇಳ್ತಾರೆ. ಎಷ್ಟೋ ವಿಚಾರವಾಗಿ ಎಷ್ಟೋ ಜನ ತೆಗೆಯಲ್ಲ. ಅಯ್ಯೋ ಚುಚ್ಕೊಳತ್ತೆ ಅಂತ ತೆಗೆದು ಬಿಸಾಕ್ಬಿಡೋದು, ಬೆಳಗ್ಗೆ ಎದ್ದು ಹಂಗೆ ಹಾಕೊಳ್ಳೋದು. ಏನು ಹುಚ್ಚರು ಅಂದ್ರೆ ನಿಮ್ಮಷ್ಟು ಹುಚ್ಚರು ಇಡೀ ಜಗತ್ತಲ್ಲಿಲ್ಲ. ಅದರಲ್ಲಿ ಇಂಥದ್ದೇ ನಾವು ಹೇಳಿದಾಗ ಮಾಂಗಲ್ಯ ಎತ್ಕೊಂಡು ವೆಂಕಟರಮಣಂಗೆ ಹಾಕ್ಬಿಡೋದು. ಯಾಕೆ ಹಾಕಬೇಕು? ಆ ವೆಂಕಟರಮಣ ಕೇಳದ್ನ ಇನ್ನೇನು ಬೇರೆ ಕೆಲಸ ಇಲ್ವಾ? ಇಲ್ಲದೇ ಇರೋ ಶಾಸ್ತ್ರಗಳನ್ನೆಲ್ಲಾದ್ರೂ ಏನಾದರೂ ಹೇಳಿದ್ದಾಗ್ಲಿ, ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡು ಯಾರಿಗಾದ್ರೂ ಅಧರ್ಮಗಳನ್ನು ಯಾವ ಕಾಲಕ್ಕೂ ಯಾರಾದರೂ ಬೋಧನೆ ಮಾಡೋದಾಗ್ಲಿ, ಮೊದಲನೇ ನಿಂತ್ಕೊಳ್ಳೋನೆ ನಾನು. ಮೊದಲೇ ಹೇಳಿದ್ದೀನಿ, ಯಾವ ಕಾಲಕ್ಕೂ ಈ ರೀತಿಯಾದ ಯಾವುದೋ ಶಾಸ್ತ್ರಗಳಿಲ್ಲ. ಮಾಂಗಲ್ಯಗಳನ್ನ ಯಾವ ಕಾಲಕ್ಕೂ ತಿರುಪತಿಗೆ ಹಾಕಬಾರ್ದು. ಏನು ಹೇಳ್ತೀವಿ ಅಂದರೆ ಮುಖಪಡ ಅಂತೀವಿ. ತೆಲುಗುಲು ಭಾಳ ಜನ ಹೇಳ್ತಾರೆ ಏನು ಅಂದರೆ, ನಾವೇನಾದರೂ ಹರಕೆಯನ್ನು ಹೊತ್ಕೊಂಡಿದ್ರೆ ಆ ಹರಕೆಯನ್ನು ತೀರಿಸ್ಬೇಕು ಅಂತ. ನೀವು ಮಾಂಗಲ್ಯ ಹರಕೆ ಹಾಕಿಬಿಟ್ರೆ ಏನರ್ಥ? 24 ಗಂಟೆ ಅವಳು ವೈಶ್ಯಾವಾಟಕ್ಕೆ ಹೊಟ್ಟೋಗ್ತಾಳೆ. ಗಂಡನ್ನ ಬಿಸಾಕ್ಬಿಡ್ತೀನಿ, ಪದೇ ಮಾಂಗಲ್ಯ ಧಾರಣೆ ಬರ್ತಾ ಇರಲಿ ಅಂತ. ಅರ್ಥ ಏನು? ಗೆಜ್ಜೆ ಪೂಜೆ ಅಂತ ಅರ್ಥ. ಸೊ ಈ ರೀತಿ ಮಾಡ್ಕೋಬೇಡಿ. ಇದನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ಇದಕ್ಕಿಂತ ಇನ್ನೇನಾದರೂ ಮಾಂಗಲ್ಯ ಧಾರಣೆ ನೀವೇನಾದರೂ ಮಾಡ್ಕೊಂಡ್ಬಿಟ್ರೆ ಮರ್ಯಾದೆ ಹೋಗುತ್ತೆ. ಇನ್ನೂ ಬೇಕಾದರೆ ಹವಳ ಕರಿಮಣಿ ಹಾಕಬೇಕು ಅಂತ ಮೊದಲೇ ಹೇಳಿದ್ದೀನಿ. ಮಾಂಗಲ್ಯ ಯಾವತ್ತು ಹಾಕಬೇಕು ಅಂದರೆ ದೇವರ ಕಾರ್ಯಕ್ಕೆ ನಿಮ್ಮ ಮಾಂಗಲ್ಯ ಎಲ್ಲ ಹಾಕೋದು. ಅಕಸ್ಮಾತ್ ನಿಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ನಾನೊಂದು ಮಾಂಗಲ್ಯ ಹಾಕ್ತೀನಿ ಅಂದರೆ ಪುಟ್ಟದೊಂದು ಮಾಂಗಲ್ಯ ನೀವು ಬೇರೆ ಮಾಡಿಸಿ ಅವಳು ಕೈಯಲ್ಲಿ ಹಾಕಿಸ್ಬೇಕೆ ಹೊರತು ಈ ಮಾಂಗಲ್ಯ ನನ್ನ ಗಂಡನಿಗೆ ಸರ್ ಹೋಗಲಿ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಂದು ಮಾಂಗಲ್ಯ ಹಾಕೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಇದನ್ನ ಯಾವ ಕಾಲಕ್ಕೂ ಇಡೀ ಭಾರತ ದೇಶದಲ್ಲಿ ಯಾರು ಒಪ್ಕೊಳ್ತಕ್ಕಂಥದ್ದಲ್ಲ. ಆದಿ ಶಂಕರಾಚಾರ್ಯರೇ ಹೇಳೋರು, ಅಕಸ್ಮಾತ್ ಹಂಗಿದ್ದಿದ್ರೆ, ಅಥವಾ ರಾಮಾಚಾರ್ಯರೇ ಹೇಳೋರು, ಅಥವಾ ಯಾವ ಕಾಲ ಗುರುಗಳ ಮಾಧ್ವಾಚಾರ್ಯರೇ ಹೇಳೋರು. ಇದರಲ್ಲಿ ಮೊದಲನೇ ಬಂದಿರತಕ್ಕಂಥ ಆದಿಶಂಕರಾಚಾರ್ಯರು ಭಾರತ ದೇಶ ಇಡೀ ಆ ವಿಶ್ವ ಆಡಿ ವಿಷಯದಲ್ಲಿ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋರು ಶಂಕರಾಚಾರ್ಯರೇ ಈ ನಿಯಮವನ್ನು ಹೇಳಬೇಕಾಗಿತ್ತು. ಹೇಳಿಲ್ಲ. ಆ ಥರದ ಯಾವುದೂ ಶಾಸ್ತ್ರಗಳಿಲ್ಲ. ಸುಳ್ಳು ಕಲ್ಪನೆಗಳನ್ನು ಮಾಡ್ಕೊಳ್ತಕ್ಕಂಥ ಈ ಶಾಸ್ತ್ರಗಳನ್ನ ಯಾವ ಕಾಲಕ್ಕೂ ಯಾರು ಮಾಡಕ್ಕೆ ಹೋಗಬೇಡಿ. ಇಲ್ಲದೇ ಇರೋ ಕೆಲಸಕ್ಕೆ ಮಾಡ್ಕೋಬೇಡಿ. ಹೋಗ್ಲಿ, ಎಷ್ಟು ಜನ ಇವತ್ತಿನ ದಿವಸ ಯಾರನ್ನೋ ನಂಬ್ಕೊಂಡು ಎತ್ಕೊಂಡೋಗಿ ಹಾಕಿದ್ದೀರಾ. ಹಾಕಿದವ್ರಿಗೆ ಗಂಡಂದ್ರ ಆರೋಗ್ಯ ಕೆಟ್ಟೋಗಿದೆಯೇ ಹೊರತು ಇನ್ನಷ್ಟು ನಿಮ್ಮ ಸಂಸಾರ ಚೆನ್ನಾಗಿರೋದು ನನ್ನ ಮುಂದೆ ಹೇಳ್ಬಿಡಿ ನೋಡೋಣ. ನಾನು ಇವತ್ತೇ ಆ ಕ್ಷಣಕ್ಕೆ ವಿದ್ಯೆ ಬಿಟ್ಬಿಡ್ತೀನಿ. ಇದೆಲ್ಲ ಆಗದೇ ಇರೋ ಸ್ಥಳ. ಆದ್ರಿಂದ ಹೇಳ್ತಾ ಇದ್ದೀನಿ, ನೀವು ಮಾಂಗಲ್ಯ ಹಾಕದಷ್ಟು ಗಂಡನ ಆಯುಸ್ಸು ಕ್ಷೀಣ. ಆ ಗಂಡ ಪರಿಪೂರ್ಣವಾಗಿ ದೇಹ ತ್ಯಾಗವನ್ನು ಮಾಡೋವರೆಗೂ ಇನ್ನು ನಿಮ್ಮ ಜೀವನದಲ್ಲಿ ಒಳ್ಳೆತ ಆಗಲ್ಲ. ನೀವು ಅಕಸ್ಮಾತ್ ಕೊನೆ ಪ್ರಶ್ನೆ ಕೇಳಿದ್ರೆ ಏನಂತ, ಅಕಸ್ಮಾತ್ ಒಪ್ಕೊಂಡ್ಬಿಟ್ಟಿದ್ರೆ ಏನು ಮಾಡೋದು? ಅದಕ್ಕೆ ನೀವೇನು ಮಾಡಿ, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಾಂಗಲ್ಯವನ್ನು ತಗೊಂಡು ಆ ಮಾಂಗಲ್ಯವನ್ನ ಏನು ಅನ್ಕೊಂಡಿದ್ದೀರಾ ಹಾಕಬೇಕಾದ್ರೆ ಅದನ್ನ ಬೇರೆ ಪೋಣಿಸ್ಕೊಳ್ತಕ್ಕಂಥದ್ದು ಒಂದು ದಾರದಲ್ಲಿ ಹಾಕಿ ದೇವರಿಗೆ ಹಾಕ್ಬಿಡಿ. ನೋಡಪ್ಪ, ಮಾಂಗಲ್ಯ ಹಾಕ್ತಾ ಇದ್ದೀನಿ. ಅದಕ್ಕೆ ಜೊತೆಗೆ ಒಂದು ಕರಿಮಣಿ, 2 ಕರಿಮಣಿ ಹಾಕಬೇಕು ಈ ಕಡೆ ಆ ಕಡೆ. ಅದಾದಮೇಲೆ ಹವಳ 2 ಹಾಕಬೇಕು. ಹವಳ ಯಾಕೆ ಹಾಕ್ತೀವಿ ಅಂದರೆ ಕುಜ ಮಂಗಳ ದೋಷಗಳು ಹೋಗಲಿ. ದೋಷಗಳು ಏನಿದೆ ನರಸಿಂಹಸ್ವಾಮಿ ನಮ್ಮನ್ನು ಕಾಪಾಡ್ತಾರೆ. ಮಾಂಗಲ್ಯಂ ಸರ್ವದಾ ರಕ್ಷಣ ರಕ್ಷತಿ. ಕಪ್ಪು ಅಂದ್ರೆ ಯಾರು? ಶನೇಶ್ವರ. ಸಾಕ್ಷಾತ್ ಕರಿಮಣಿ ಲಕ್ಷ್ಮೀ ಸ್ವರೂಪದಲ್ಲಿ ಶನೇಶ್ವರ ಇರ್ತಾನೆ. ಅಂದರೆ ಮಧ್ಯದಲ್ಲಿ ಸ್ವರ್ಣಲಕ್ಷ್ಮಿ ಕೂತಿದ್ದರೂ ಆ ಸ್ವರ್ಣಲಕ್ಷ್ಮಿಯನ್ನ ಸೌಭಾಗ್ಯವನ್ನ ಕೊಡೋದು, ಗಂಡನ ಆಯುಸ್ಸನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಸಾಕ್ಷಾತ್ ಶನೇಶ್ವರ. ಅದೇ ಹುಟ್ಟು ಸಾವಿನ ಋಣವೇ ನನ್ನದು, ನಾನು ನಿನ್ನ ಗಂಡನ ಕಾಪಾಡ್ತೀನಿ, ಯೋಚನೆ ಮಾಡಬೇಡ ಅಂತೇಳಿ ಸತಿ ಸಾವಿತ್ರಿಗೆ ಆಶೀರ್ವಾದ ಮಾಡಿದ. ಯಾರು? ಯಮಧರ್ಮರಾಜ ವಾಪಸ್ ಹೋದವನು ಕಳಿಸ್ಕೊಟ್ಟ. ಆಗ ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯ ಒಂದು ಕಥೆಯಲ್ಲಿ ಆ ವಿಶೇಷವಾಗಿ ಅವಳು ಹೋಗೋ ದಾರಿಲಿ ಶನೇಶ್ವರನ ದರ್ಶನ ಕೊಡ್ತಾನೆ. ಯೋಚನೆ ಮಾಡಬೇಡ, ನಿನ್ನ ಕರ್ಮಗಳು ಅತಿ ಶೀಘ್ರದಲ್ಲಿ ನಾನು ತೀರಿಸ್ತೀನಿ ಅಂತ. ಯಾಕಂದ್ರೆ ಅವನ ತಮ್ಮ ಆಗಿರೋನು ಯಮಧರ್ಮರಾಜ ಇವನು ಹೋದಾಗ ಕೇಳಿದಾಗ ವಾಪಸ್ ಬರದೇ ಇದ್ರು ಅವನು ಪ್ರಶ್ನೆ ಕೇಳ್ದ, ಕಾಲಾಯ ತಸ್ಮೇ ನಮಃ. ಸತಿ ಸಾವಿತ್ರಿ ಅನ್ನೋಳು ಎಷ್ಟು ವಿಶೇಷ, ಗಂಡನ ಪ್ರಾಣ ವಾಪಸ್ ತಂದ್ಲು. ಆದರೆ ವಾಪಸ್ ತರಬೇಕಾದ್ರೆ ಶನೇಶ್ವರನ ದರ್ಶನ ಕೊಟ್ಟಿದ್ದಕ್ಕೋಸ್ಕರ ಸಾಕ್ಷಾತ್ಕಾರ. ಇವತ್ತಿಗೂ ಆ ಮಾಂಗಲ್ಯ ಭಾಗ್ಯ ಇದೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಒಂದು ಮಾತ್ರ ಏನು ಹೇಳ್ತೀವಿ, ಇಡೀ ಜಗತ್ತಲ್ಲಿ ಭಾರತ ಮಾತ್ರ ಸಂಸ್ಕೃತಿಯ ನಾಡು. ಏನು ಹೇಳ್ತೆ ಅಂದರೆ, ಇವತ್ತವರೆಗೂ ಹೆಣ್ಣು ಮಕ್ಕಳು ಗಂಡ ಒಳ್ಳೆಯವನು ಕೆಟ್ಟವನು ಯಾವ ಕಾಲಕ್ಕೂ ಅವ್ರು ನೋಡಿಲ್ಲ. ಹೇಳೋದೇನು ಗೊತ್ತಾ, ನನಗೆ ಮೊದಲು ಗಂಡನಿಗೆ ಮೊದಲು ನಾನು ಹೋಗಬೇಕು, ನಿತ್ಯ ಸುಮಂಗಲಿ ಆಗಬೇಕು, ದೀರ್ಘ ಸುಮಂಗಲಿ ಆಗಬೇಕು, ಮೊದಲನೇ ಮಾಂಗಲ್ಯ ಭಾಗ್ಯದಲ್ಲಿ ನನಗೆ ಯಾವತ್ತೂ ಸೌಭಾಗ್ಯ ಕೊಡುವಂತ ಪ್ರಾರ್ಥನೆ ಮಾಡೋದು. ಅದಕ್ಕೆ ನಾನು ಹೇಳ್ತಿರೋ, ನಿನ್ನೆ ದಿವಸನೇ ಹೇಳ್ತಾ ಇಲ್ವಾ, ಸೌಭಾಗ್ಯ ಗೌರಿ ವ್ರತ ಮಾಡ್ರಿ ಅಂತ. ದಡ್ರು ಒಬ್ರು ಎಲ್ಲ ಪ್ರತಿಯೊಬ್ರು ಹೇಳ್ತಾ ಇದ್ದೀನಿ, ಮಾಂಸಾಹಾರವನ್ನು ತ್ಯಜಿಸಬೇಕು, ಮಾಂಗಲ್ಯ ಧಾರಣೆ ಪರಿವರ್ತನೆ ಮಾಡ್ಕೋಬೇಕು. ಆ ಸೌಭಾಗ್ಯ ಗೌರಿ ವ್ರತ ಏನು ಹೇಳ್ಕೊಟ್ಟಿದ್ದೆ ಅದನ್ನೆಲ್ಲ ಮಾಡ್ತಾ ಇರಬೇಕು. ಗಮನ ಇರಲಿ, ಒಳ್ಳೇದಾಗ್ಲಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ.